ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಅದ್ಯಂಪಾಡಿ ಆದಿನಾಥೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಇದು ಮಂಗಳೂರಿನಲ್ಲಿದೆ. ಮಂಗಳೂರಿನ ಬಜ್ಪೆ ಮಾರ್ಗವಾಗಿ ಹೋಗುವ ಕೆಂಜಾರು ಪ್ರದೇಶದಲ್ಲಿ ಈ ದೇವಸ್ಥಾನವಿದೆ. ಇಲ್ಲಿ ಬಸ್ನ ವ್ಯವಸ್ಥೆ ಅಷ್ಟಾಗಿ ಇಲ್ಲ, ರಿಕ್ಷಾದಲ್ಲಿ ಹೋಗಬೇಕಾಗ್ತದೆ. ಈಗ ನಾವು ರಿಕ್ಷಾದಲ್ಲಿ ಹೋಗುವ ದೇವಸ್ಥಾನಕ್ಕೆ. ವೀಕ್ಷಕರೇ, ಅದ್ಯಂಪಾಡಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಉಬ್ಬಸ ರೋಗ ನಿವಾರಣೆ ಆಗುತ್ತದೆ. ಅದು ಹೇಗೆ ಅಂದರೆ, ಅಲ್ಲಿ ನಮಗೆ 3 ದಿವಸದ ಪ್ರಸಾದ ಕೊಡ್ತಾರೆ, ಅಂದರೆ ಗಂಧ ಪ್ರಸಾದ. ಅದನ್ನು ತಲೆಗೆ ಸ್ನಾನ ಮಾಡಿ ತುಳಸಿ ಕಟ್ಟೆಯ ಎದುರು ನಿಂತು ಆ ಪ್ರಸಾದವನ್ನು ಸೇವಿಸಬೇಕು, ಒಟ್ಟಿಗೆ ಸೇವಿಸಬೇಕು. ಶುದ್ಧವಾದ ನೀರನ್ನು ಹಿಡಿದುಕೊಂಡು ಆ ಗಂಧವನ್ನು ಸೇವನೆ ಮಾಡಬೇಕು. ತುಂಬ ಶುದ್ಧಾಚಾರದಲ್ಲಿ ಇರಬೇಕು. ಅದರ ವಿಧಿ ನಿಯಮಗಳೇನು ಅಂತ ನಾನು ನಿಮಗೆ ಅದರ ಒಂದು ಲಿಸ್ಟ್ ಉಂಟು, ಅದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ಹಾಕ್ತೇನೆ. 3 ದಿವಸ ಪ್ರಸಾದ ತೆಗೆದುಕೊಂಡ ನಂತರ ಹರಕೆಯನ್ನು ಸಲ್ಲಿಸಬೇಕು. ತುಂಬ ವೃತ್ತಾಚರಣೆಯಲ್ಲಿ ಇರಬೇಕು. ನಾನು ಅದನ್ನು ಸ್ಲಿಪ್ಪನ್ನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಇದು ದೇವಸ್ಥಾನದಲ್ಲಿರುವಂತಹ ಮತ್ಸ್ಯ ತೀರ್ಥ. ಇದರಲ್ಲಿ ಉರುಳು ಸೇವೆ ಮಾಡುವವರು ಈ ನದಿಯಲ್ಲಿ ಸ್ನಾನ ಮಾಡಬೇಕು. ಸ್ನಾನ ಮಾಡಿ ನಂತರ ಉರುಳು ಸೇವೆ ಮಾಡಬೇಕು. ಮಕ್ಕಳು ಆಗದೇ ಇದ್ದವರು ಇಲ್ಲಿ ಎಷ್ಟೋ ಜನ ತುಲಾಭಾರದ ಸೇವೆಯ ಹರಕೆ ಕಟ್ಟಿಕೊಳ್ತಾರೆ. ಎಷ್ಟೋ ಜನರಿಗೆ ಮಕ್ಕಳಾದಂಥ ಉದಾಹರಣೆಗಳು ಕೂಡ ಇವೆ. ಅಂದರೆ ತುಲಾಭಾರದ ಸೇವೆ ಕೊಡ್ತೇನೆ ಅಂತ ಹೇಳಿ ಹರಕೆ ಕಟ್ಟಿಕೊಳ್ತಾರೆ. ಇದು ಆದಿಮಾಯೆಯ ಗುಡಿ. ಇಲ್ಲಿ ನೋಡಿ, ಕಣ್ವ ಮಹರ್ಷಿಗಳಿದ್ದಂತಹ ಒಂದು ವನ. ವೀಕ್ಷಕರೇ, ಇದು ಸ್ಲಿಪ್ಪಲ್ಲಿ ಎಲ್ಲ ನಮೂದಿಸಿದ್ದಾರೆ. ವೃತ್ತಾಚರಣೆಯ ನಿಯಮಗಳೇನು, ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿ. ವೀಕ್ಷಕರೇ, ಮತ್ತೆ ಏನಾದರೂ ಮೈಯಲ್ಲಿ ಕೆಡು ಸುಬ್ಬ ಎಲ್ಲ ಆದ್ರೆ ಈ ಹರಕೆಯನ್ನು ಹಾಕಿದ್ರೆ ಕೆಡು ಹೋಗ್ತದೆ ಅಂತ ಹೇಳ್ತಾರೆ. ಇದನ್ನು ಎಲ್ಲಾ ಕಡೆ ನಾಗನ ದೇವಸ್ಥಾನಗಳಲ್ಲಿ ಕೂಡ ಹಾಕ್ತಾರೆ. ನೋಡಿ, ಇದಕ್ಕೆ ಒಂದು 60 ರೂಪಾಯಿಯನ್ನು ಚಾರ್ಜ್ ಮಾಡ್ತಾರೆ. ನರಗಳ ನೋವು ಮತ್ತೆ ದೃಷ್ಟಿ ಎಲ್ಲ ಸರಿಯಾಗಿ ಇಲ್ಲದಿದ್ರೆ ಇದನ್ನು ಹಾಕಿದ್ರೆ ಹೋಗ್ತದೆ. ವೀಕ್ಷಕರೇ ನೋಡಿ, ಇದುವೇ ನಾಗತೀರ್ಥ. ಶುದ್ಧವಾದ ನೀರು ಇಲ್ಲಿ ಬರುತ್ತೆ. ಇದು ಯಾವುದೋ ಒಂದು ಗುಡ್ಡ ಪ್ರದೇಶದಿಂದ ಬರುವಂಥ ನೀರು. ಇಲ್ಲಿ ನೀರು ಯಾವುದೇ ಕಾರಣಕ್ಕೂ ಬತ್ತುವುದಿಲ್ಲ. ಎಲ್ಲ ಸಮಯದಲ್ಲೂ ನೀರು ಹೀಗೆ ಹರಿದುಕೊಂಡೇ ಇರುತ್ತೆ. ಇದನ್ನು ಸೇವನೆ ಮಾಡಿದರೆ ಮೈಯಲ್ಲಿ ಉಂಟಾಗೋ ಚರ್ಮದ ರೋಗಗಳು ನಿವಾರಣೆ ಆಗ್ತದೆ. ವೀಕ್ಷಕರೇ ನೋಡಿ, ಅಲ್ಲಿರುವಂಥ ಒಂದು ದೊಡ್ಡ ರುದ್ರಾಕ್ಷಿ ಗಿಡ, ಇದುವೇ ರುದ್ರಾಕ್ಷಿ ಗಿಡ. ವೀಕ್ಷಕರೇ, ನಿಮಗೆ ಹರಕೆ ವಸ್ತುಗಳು ಏನಾದರೂ ಬೇಕಿದ್ದರೆ ಅಲ್ಲೇ ಅಂಗಡಿ, ಹತ್ತಿರದಲ್ಲಿ ಒಂದು ಅಂಗಡಿ ಇದೆ, ಅಲ್ಲಿಯೇ ಎಲ್ಲವೂ ಸಿಗುತ್ತೆ. ಗಂಧದ ಕೊರಡು ಒಂದನ್ನು ಬಿಟ್ಟು ಬೇರೆ ಎಲ್ಲ ಸಾಮಗ್ರಿಗಳು ನಿಮಗೆ ಆ ಅಂಗಡಿಯಲ್ಲೇ ದೊರಕ್ತದೆ. ಗಂಧದ ಕೊರಡನ್ನು ಮಾರಲಿಕ್ಕೆ ಲೈಸೆನ್ಸ್ ಇಲ್ಲ, ಲೈಸೆನ್ಸ್ ಬೇಕಾಗ್ತದೆ. ಹಾಗಾಗಿ ಅಲ್ಲಿ ಗಂಧದ ಕೊರಡು ಲಭ್ಯವಿಲ್ಲ.
ಅದನ್ನು ನೀವು ಹೋಗುವಾಗ ಕೊಂಡೋಗಲೇಬೇಕು. ವೀಕ್ಷಕರೇ, ಇಲ್ಲಿ ದಿವಸಾಗ್ಲೂ ಅನ್ನದಾನದ ಸೇವೆ ನಡೆಯುತ್ತಾ ಇರುತ್ತದೆ. ಇದುವೇ ನೋಡಿ ನಾಗಸಂಪಿಗೆಯ ವೃಕ್ಷ. ನಾಗದೇವರಿಗೆ ತುಂಬ ಪ್ರಿಯವಾದಂತಹ ಹೂವು ಇದು. ನಾಗಸಂಪಿಗೆ ವೃಕ್ಷ ಅಂತ ಹೇಳ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ಕೊಡಿ. ಅಸ್ತಮ ರೋಗ ಸಂಪೂರ್ಣವಾಗಿ ಈ ದೇವಸ್ಥಾನದಲ್ಲಿ ಕಡಿಮೆ ಆಗ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಇಲ್ಲಿ ಅಸ್ತಮ ರೋಗ ಸಂಪೂರ್ಣವಾಗಿ ಗುಣಮುಖವಾದ ಎಷ್ಟೋ ನಿದರ್ಶನಗಳಿವೆ. ಮೇಲೆ ಹೇಳಿದ ವೃತ ನಿಯಮಗಳನ್ನು ತಪ್ಪದೆ ಶ್ರದ್ಧೆಯಿಂದ ಪಾಲಿಸಿ, ಖಂಡಿತವಾಗಿಯೂ ಅಸ್ತಮ ರೋಗ ನಿವಾರಣೆ ಆಗ್ತದೆ. ನನ್ನ ಚಾನಲ್ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.